ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಕಳೆದ 3 ದಿನಗಳಿಂದ ಬೆಂಗಳೂರು ಉಸ್ತುವಾರಿ ಖಾತೆ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಇದು ಕೇವಲ ರಾಜಕೀಯ ಅಸ್ತಿತ್ವಕ್ಕಾಗಿ ಅಲ್ಲ, ಇದರ ಹಿಂದೆ ಹರಿಯುವ ಹಣದ ಹೊಳೆಯೂ ಕಾರಣವೂ ಇದೆ. ಇದರ ಜೊತೆಗೆ ಅಸ್ತಿತ್ವದ ಪ್ರಶ್ನೆ, ಗೌರವ, ಹಿರಿತನದ ಕಾರಣವೂ ಇದೆ. ಇವೆಲ್ಲವೂ ಸೇರ್ಕೊಂಡು ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ನಲ್ಲೇ ಇರತಕ್ಕಂಥ ಹಲವಾರು ಬಣಗಳು ಹಲವು ರೀತಿಯ ಪ್ರಯತ್ನಗಳನ್ನು ನಡೆಸ್ತಾ ಇವೆ. ಯಾರ್ಯಾರು ಯಾವ ಥರದ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಈ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಬೆಂಗಳೂರು ಖಾತೆಗೆ ಇನ್ನಿಲ್ಲದ ಪೈಪೋಟಿಯನ್ನ ನಾವು ನೋಡ್ತಾ ಇದ್ದೀವಿ. ಮಿನಿ ಸರ್ಕಾರ ಅಂತಾನೆ ಈ ಒಂದು ಖಾತೆಯನ್ನ ಪವರ್ಫುಲ್ ಖಾತೆ ಅಂತ ಹೇಳುವಂಥದ್ದು. ಸದ್ಯ ಈ ಖಾತೆಗಾಗಿ ಇದೀಗ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಅವರು ಫುಲ್ ಪೈಪೋಟಿ ನಡೆಸ್ತಾ ಇದ್ದಾರೆ. ಇದೊಂಥರ ಹೈ ವೋಲ್ಟೇಜ್ ಮ್ಯಾಚ್ ತರ ಆಗಿದೆ. ವಿಧಾನಸಭಾ ಕ್ಷೇತ್ರಗಳ ಮೇಲೆ ನಾವು ನೇರ ಹಿಡಿತ ಸಾಧಿಸಬಹುದು ಈ ಖಾತೆಯಲ್ಲಿದ್ರೆ, ಅದು ನಗರಾಭಿವೃದ್ಧಿ ಖಾತೆ. 28 ವಿಧಾನಸಭಾ ಕ್ಷೇತ್ರಗಳ ಮೇಲೆ ನಾವು ನಗರಾಭಿವೃದ್ಧಿ ಸಚಿವರಾದ್ರೆ ನೇರ ಹಿಡಿತ ಸಾಧಿಸಬಹುದು. ನೋಡಿ, ಈ ನಗರಾಭಿವೃದ್ಧಿ ಖಾತೆಯಲ್ಲಿ ಏನೆಲ್ಲ ಇವೆ? ಒಂದ್ ಕಡೆ GBA ಇದೆ, BDA ಇದೆ, BWSSB, ಆಲ್ ಅಂಡರ್ ಒನ್ ರೂಫ್ ಅಂತ ಅಂದ್ರೆ ಅದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಸದ್ಯ ಈ ನಗರಾಭಿವೃದ್ಧಿ ಸಚಿವರ ಕೈಯಲ್ಲಿ ಸಂಪೂರ್ಣ ಕಂಟ್ರೋಲ್, ಬೆಂಗಳೂರು ಕಂಟ್ರೋಲ್ ಇರುತ್ತೆ. ಹಾಗಾಗಿ ಈ ಖಾತೆ ಮೇಲೆ ಬಹಳ ಕಣ್ಣಿರುವಂಥದ್ದು. ಸಾವಿರಾರು ಕೋಟಿ ಯೋಜನೆಗಳ ಮೇಲ್ವಿಚಾರಣೆ ಕೂಡ ಈ ಖಾತೆಯಲ್ಲೇ ಇರುತ್ತೆ. ಮೆಟ್ರೋ ವಿಸ್ತರಣೆ ಆಗಿರ್ಬೋದು, ಟನಲ್ ರಸ್ತೆ, ಎಲಿವೇಟೆಡ್ ಕಾರಿಡಾರ್, ಮೆಟ್ರೋವನ್ನ ವಿಸ್ತರಣೆ ಮಾಡ್ಬೋದು. ನೋಡಿ, ದಿನಕ್ಕೆ ಬೆಂಗಳೂರಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಸಾವಿರಾರು ಕೋಟಿ ಅನುದಾನ ಮೆಟ್ರೋದಿಂದಲೇ ಸಿಗುತ್ತೆ. ಇನ್ನೊಂದು ಕಡೆ ಟನಲ್ ರಸ್ತೆ ಆಗಿರ್ಬೋದು, ಎಲಿವೇಟೆಡ್ ಕಾರಿಡಾರ್, ಬೆಂಗಳೂರು ಅಭಿವೃದ್ಧಿಯ ಬೃಹತ್ ಬಜೆಟ್ ಪವರ್ ಇರುವಂಥದ್ದು ಕೂಡ ಈ ಒಂದು ನಗರಾಭಿವೃದ್ಧಿ ಖಾತೆಯಲ್ಲಿ. ಇನ್ನು ಇದರ ಆದಾಯ ನಾವು ನೋಡ್ತಾ ಹೋಗೋದಾದ್ರೆ ವಾರ್ಷಿಕವಾಗಿ 27,000 ಕೋಟಿಗೂ ಅಧಿಕ ಅನುದಾನ ಈ ಒಂದು ಖಾತೆಯಿಂದಲೇ ಸಿಗುತ್ತೆ. ಇನ್ನು ಬಜೆಟ್ ನಿಯಂತ್ರಣ ಈ ನಗರಾಭಿವೃದ್ಧಿ ಸಚಿವರ ಕೈಯಲ್ಲಿರುತ್ತೆ. ಹಣ ಪ್ಲಸ್ ಅಧಿಕಾರ ಇಸ್ ಈಕ್ವಲ್ ಟು ಹೈ ವೋಲ್ಟೇಜ್ ಪೈಪೋಟಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಶಾಸಕರ ಮೇಲೆ ನೇರವಾಗಿ ಪ್ರಭಾವ ಬೀರುವಂತಹ ಕೀ ಖಾತೆ ಅಂತ ಏನಾದರೂ ಇದ್ರೆ ಅದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಂದೇ. ಅನುದಾನ ಹಂಚಿಕೆ ಆಗಿರ್ಬೋದು, ಯೋಜನೆ ಅನುಮೋದನೆ, ಇವೆಲ್ಲವನ್ನ ಕೂಡ ಒಳಗೊಂಡಿದೆ. ಹಾಗಾಗಿ ಬೇರೆ ಜಿಲ್ಲೆಗಳ ಸರ್ಕಾರ ಒಂಥರ ಆದ್ರೆ ಬೆಂಗಳೂರು ನಗರಾಭಿವೃದ್ಧಿಯ ಸರ್ಕಾರನೇ ಒಂಥರ. ಬೆಂಗಳೂರನ್ನ ನಾವು ಮಿನಿ ಸರ್ಕಾರ ಅಂತ ಹೇಳಿ ಕರಿಬಹುದು. ಹಾಗಾಗಿ ಈ ಖಾತೆ ಮೇಲೆ ಬಹಳ ದೊಡ್ಡ ಕಣ್ಣಿರುವಂಥದ್ದು. ಈ ಹಿಂದೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಮ್ಮಲ್ಲೇ ಇಟ್ಕೊಂಡಿದ್ರು. ಈಗ ಹೊಸ ಪವರ್ ಸಮೀಕರಣಕ್ಕೆ ವೇದಿಕೆ ಸಿದ್ಧ ಆಗಿರುವಂಥದ್ದು. ಈ ಖಾತೆ DK ಅವರ ಕೈ ತಪ್ಪು ಹೋಗಿದೆ. ಬೆಂಗಳೂರು ಖಾತೆ ಸುತ್ತ ಈಗ ರಾಜಕೀಯ ಹೈ ಟೆಂಪರೇಚರ್ ಏರ್ಪಟ್ಟಿರುವಂಥದ್ದು. ಹಾಗಾದ್ರೆ ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಎಲ್ಲರ ಕಣ್ಣು ಯಾಕಿರ್ಬೋದು? ಏನಂತ ಆದಾಯ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯಾಕೆ ಎಲ್ರಿಗೂ ಬೆಂಗಳೂರು ಮೇಲೆ ಕಣ್ಣು ಅಂತ ಅಂದ್ರೆ ಇದೊಂದು ಪವರ್ಫುಲ್ ಖಾತೆ ಹಾಗೂ ಅದರಲ್ಲಿರುವಂತಹ ಹಣದ ಮೂಲ. ಬೆಂಗಳೂರು ಸಚಿವ ಅನ್ನೋದು ಒಂದು ಪ್ರೆಸ್ಟೀಜ್. CM DK ಶಿವಕುಮಾರ್ ಈ ಖಾತೆಯನ್ನ ನೋಡ್ಕೋಬೇಕಾದ್ರೆ ಸುರಂಗ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಅದಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಮಾಡ್ತೀನಿ ಅಂತಾನು ಹೇಳಿದ್ರು. ಇವೆಲ್ಲವೂ ಕೂಡ ಇನ್ನ ಯೋಜನಾ ಹಂತದಲ್ಲಿದೆ. ಯಾವುದೇ ಒಂದು ಅಭಿವೃದ್ಧಿಯನ್ನ ಕೈಗೆತ್ತಿಕೊಂಡ್ರು ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡುವಂತಹ ಅಭಿವೃದ್ಧಿಯನ್ನ ಸಚಿವರು ಮಾಡ್ತಾರೆ. ಹಾಗಾದ್ರೆ ಇದ್ರಲ್ಲಿ ಅವ್ರಿಗೆ ಏನ್ ಸಿಗುತ್ತೆ? ಇನ್ ರಿಟರ್ನ್ 10ರಿಂದ 20% ಕಮಿಷನ್ ಒಂದು ಅಭಿವೃದ್ಧಿ, ಒಂದು ಯೋಜನೆಯಲ್ಲಿ ಸಚಿವರಿಗೆ ಸಿಗುತ್ತೆ. ಈಗ ಕೃಷ್ಣ ಬೈರೇಗೌಡ ಅವರನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಲಾಗಿದೆ. ಇನ್ನು ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರ ಕ್ಲಾಸ್ಮೇಟ್ ಆಗಿದ್ದಾರೆ. ಬಹುಶಃ CM DK ಶಿವಕುಮಾರ್ಗೆ ಬರುವಂತಹ ಕಮಿಷನ್ ಇಲ್ಲಿ ಕೈ ತಪ್ಪಬಹುದು. ಇನ್ನು ರಾಮಲಿಂಗಾರೆಡ್ಡಿ ಅವರು ಯಾಕೆ ಈ ಖಾತೆಯನ್ನ ಕೇಳಿದ್ರು ಅಂತ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ಸತತ 50 ವರ್ಷಗಳಿಂದ ಬೆಂಗಳೂರಿನಲ್ಲಿ, ಅದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಬೆಂಗಳೂರಿನ ಇಂಚಿಂಚು ಬಗ್ಗೆ ತಿಳ್ಕೊಂಡವರು. ಮೇಯರ್ಗಳಿಂದ ಹಿಡಿದು 10 ಮಾಜಿ ಹಾಲಿ ಕಾರ್ಪೊರೇಟರ್ಗಳು ರೆಡ್ಡಿ ಮಾತನ್ನ ಚಾಚೂ ತಪ್ಪದೆ ಕೇಳುತ್ತಾರೆ. ಬೆಂಗಳೂರಿನ ಇಂಚಿಂಚಲ್ಲೂ ಕೂಡ ಹಿಡಿತ ಸಾಧಿಸಿದವರು ರಾಮಲಿಂಗಾರೆಡ್ಡಿ. ಇನ್ನು ಇವರಿಗೆ ಬೆಂಗಳೂರು ಖಾತೆ ಸಿಕ್ಕರೆ ಮುಖ್ಯಮಂತ್ರಿಗಳಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಹಳ ಈಸಿ. ಅವ್ರಿಗೆ ಬೇಕಾದವರಿಗೆ ಖಾತೆ ಕೊಟ್ಟರೆ
ಒಂದು ಕಮಿಷನ್ ಅನ್ನ ಈಸಿಯಾಗಿ ಪಡಿಬಹುದು ಅನ್ನೋದು ಸಿಎಂ ಡಿ.ಕೆ.ಶಿ ಅವರ ಆಲೋಚನೆ ಆಗಿರಬಹುದು. ಹಾಗಾಗಿ ಹೆಚ್ಚಿನ ಸಂದರ್ಭದಲ್ಲಿ ಈ ಬೆಂಗಳೂರು ಖಾತೆಯನ್ನ ಮುಖ್ಯಮಂತ್ರಿಗಳೇ ಹೆಚ್ಚಾಗಿ ಅವರ ಬಳಿ ಇಟ್ಕೊಳ್ತಾರೆ. ಇನ್ನು ಇಡೀ ಕರ್ನಾಟಕದ GDPಯನ್ನ ನಾವು ತೆಗೆದುಕೊಳ್ತಾ ಹೋದ್ರೆ 70% ಹಣ ಈ GDP ಬೆಂಗಳೂರಿನದ್ದೇ. ಅದರ ಜೊತೆಗೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡುವ ನಗರ ಕೂಡ ಬೆಂಗಳೂರು. ಇಡೀ ಮನಿ ಫ್ಲೋ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಇರುತ್ತೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಆದಾಯ ಒಂದು. ಇನ್ನು BBMPಯಿಂದ ಈ ಹಿಂದೆ BBMP ಆಗಿತ್ತು, ಈಗ GBA 5 ವಾರ್ಡ್ಗಳಾಗಿದೆ. GBA ಎಲೆಕ್ಷನ್ ಯಾವಾಗ ನಡೆದ್ರೂ ಕೂಡ ಟಿಕೆಟ್ ಹಂಚಿಕೆ ಇರ್ಬೋದು, ಯಾರನ್ನು ಕೂರಿಸಬೇಕು, ಟಿಕೆಟ್ ಯಾರಿಗೆ ಕೊಡಬೇಕು, ಇವೆಲ್ಲವನ್ನು ಕೂಡ ನಿಭಾಯಿಸಬಹುದು. ರಾಮಲಿಂಗಾರೆಡ್ಡಿ ಅವರು ಅತಿ ಹೆಚ್ಚು ಕಾಲ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರೋರು. ಬೆಂಗಳೂರು ಖಾತೆ ಸಿಕ್ಕಿಲ್ಲ ಅಂತ ಅಂದ್ರೆ ತಮ್ಮ ನಿಯಂತ್ರಣ ಹೊರಟೋಗಬಹುದು ಅನ್ನುವಂತಹ ಭಯ ಅವ್ರು ಒಂದ್ ಕಡೆ ಇರಬಹುದು. ಇನ್ನು ಮತ್ತೊಂದು ಕಡೆ ಅವ್ರಿಗೆ ಬೇಜಾರಾಗೋದೇನೆಂದ್ರೆ ತಮಗಿಂತ ಚಿಕ್ಕ ವಯಸ್ಸಿನ ವ್ಯಕ್ತಿಗಳಿಗೆ ಆ ಖಾತೆಯನ್ನ ಕೊಟ್ಟಿರ್ಬೋದು. ಅವ್ರ ಮುಂದೆ ಹಿರಿಯರಾಗಿ ಕುತ್ಕೋಬೇಕಲ್ಲ ಅನ್ನೋದು ಕೂಡ ಒಂದು ಬೇಜಾರಿನ ಸಂಗತಿ. ಹಾಗೆ ಇನ್ನೊಂದು, ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಎಂಥ ದೊಡ್ಡ ಅವಕಾಶ ಅಂತ ಅಂದ್ರೆ ನಾಳೆ ಯಾವುದೋ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಮೀಟಿಂಗ್ ಬಂದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸಬಹುದು. ಹೀಗಾಗಿ ಒಂದು ಕಾಂಪ್ಲೆಕ್ಸ್ ಆದ ಸಿಚುವೇಶನ್. ಹಾಗಾಗಿ ಆ ಖಾತೆ ಪ್ರೆಸ್ಟೀಜ್ಗಾದ್ರೂ ಬೇಕೇ ಬೇಕು ಅಂತ ಹೇಳಿ ಇಲ್ಲಿ ರೆಡ್ಡಿ ಹಠ ಮಾಡಿರುವಂಥದ್ದು. ಹಿಂದೆ BBMP ಇದ್ದಾಗ 198 ವಾರ್ಡ್ ಇದ್ದ ಬೆಂಗಳೂರು GBA ಆದ್ಮೇಲೆ 369 ವಾರ್ಡ್ಗಳು ಆಗಿದೆ. ವಾರ್ಡ್ಗಳು ದ್ವಿಗುಣಗೊಂಡಂತೆ ಆ ಖಾತೆಯ ಆದಾಯ ಕೂಡ ದ್ವಿಗುಣಗೊಳ್ಳುತ್ತೆ. ಬೆಂಗಳೂರು ರಾಜಕಾರಣದ ಮೇಲೆ ಹಿಡಿತ ಸಾಧಿಸೋದು ರಾಜಕಾರಣದ ಕಾರಣ ಆದ್ರೆ ಇದು ಹಣದ ರಾಜಕಾರಣ. ರಾಮಲಿಂಗಾರೆಡ್ಡಿಯವರ ಇಡೀ ಪ್ರಸಂಗಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಟ್ರಬಲ್ ಶೂಟರ್. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಕುಮ್ಮಕ್ಕೇನಾದ್ರೂ ಇಲ್ಲಿ ಇದೆಯಾ ಎನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅಂತ ಸದ್ಯ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.